ಹಬ್ಬ ಅಂದರೆ ನಮ್ಮ ಜನಕ್ಕೆ ಅದೇನೋ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಯಾಕಂದರೆ ಅವರ ಜೀವನದಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಜನ ಅದನ್ನೆಲ್ಲ ಮರೆತು ಖುಷಿಯಿಂದ ಮತ್ತು ಹಬ್ಬಗಳನ್ನು ಮಾಡ್ತಾರೆ ಅವರು. ಆದರೆ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಕೆಲ ಸಣ್ಣ ಸಣ್ಣ ಹಬ್ಬಗಳನ್ನು ದೊಡ್ಡ ಹಬ್ಬಗಳಿಂದ ಹೆಚ್ಚಾಗಿ ಜೋರಾಗಿಯೇ ಮಾಡ್ತಾರೆ. ಅದೇನೋ ಅಂತ ನೋಡೋಣ. ಇದೇ ಇವತ್ತಿನ ವಿಶೇಷ, ಉತ್ತರ ಕರ್ನಾಟಕದ ಸ್ಪೆಷಲ್ ನಮ್ಮೂರ ವೈಭವ. ನಾನು ಭೀಮೇಶ್ ಗೋನಾಳ್. ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಕೆಲ ಗ್ರಾಮೀಣ ಭಾಗದಲ್ಲಿ ಕೆಲ ಹಬ್ಬಗಳನ್ನು ಎಲ್ಲ ದೊಡ್ಡ ಹಬ್ಬಗಳಿಗಿಂತ ಜೋರಾಗಿಯೇ ಮಾಡ್ತಾರೆ. ಹಾಗಾದರೆ ಅವರಿಗೆ ದಸರಾ ಮತ್ತು ಯುಗಾದಿ ಹಬ್ಬಗಳಿಗಿಂತ ಈ ಹಬ್ಬವೇ ದೊಡ್ಡದಾಗಿರುತ್ತೆ. ಹಾಗಾದರೆ ಉತ್ತರ ಕರ್ನಾಟಕದ ಆ ದೊಡ್ಡ ಹಬ್ಬ ಯಾವುದು? ಯಾಕೆ ಅವರು ಅದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ? ಇಡೀ ಊರಿಗೆ ಊರೇ ಆಚರಣೆ ಮಾಡುವಂತಹ ಆ ಹಬ್ಬದ ವಿಶೇಷತೆಗಳು ಏನು? ಆ ಹಬ್ಬವನ್ನು ಹೇಗೆ ಅವರು ಆಚರಣೆಯನ್ನು ಮಾಡ್ತಾರೆ? ಗ್ರಾಮೀಣ ಭಾಗದ ಇಂತಹ ವಿಶೇಷ ಆಚರಣೆಗಳನ್ನು ನಾಡಿನ ಸಮಸ್ತ ಜನರಿಗೆ ತಿಳಿಸುವಂತಹ ಉದ್ದೇಶ ನಮ್ಮ ಫ್ರೀಡಮ್ ಟಿವಿಯದ್ದು. ಹೀಗಾಗಿ ಅದು ಯಾವುದು ಒಂದು ಹಬ್ಬ ಅನ್ನೋಂಥ ನೋಡೋಣ ಬನ್ನಿ. ಹಾಗಾದರೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಬರೋಣ. ಹಿಂದೂ ಸನಾತನ ಧರ್ಮದಲ್ಲಿ ಹಬ್ಬ ಆಚರಣೆಗಳಿಗೆ ವಿಶೇಷವಾದ ಸ್ಥಾನಮಾನಗಳಿದೆ. ಅತಿ ಹೆಚ್ಚು ಧಾರ್ಮಿಕ ಆಚರಣೆಯನ್ನ ನಾವು ನೋಡಬಹುದು ನಮ್ಮ ಹಿಂದೂ ಸಂಪ್ರದಾಯದಲ್ಲೇ. ಭಾರತ ದೇಶದಲ್ಲಿ ಮಾತ್ರವಲ್ಲದೆ ನಾನಾ ದೇಶಗಳಲ್ಲೂ ಕೂಡ ನಮ್ಮ ಸಂಪ್ರದಾಯವನ್ನ ಒಪ್ಪಿ ಪಾಲಿಸುವವರು ಅನೇಕರಿದ್ದಾರೆ. ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯ ಹಬ್ಬವನ್ನ ವಿಶೇಷ ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ದಸರಾ, ದೀಪಾವಳಿ, ಯುಗಾದಿ, ಸಂಕ್ರಾಂತಿ ಹೀಗೆ ದೊಡ್ಡ ದೊಡ್ಡ ಹಬ್ಬಗಳನ್ನ ತುಂಬಾ ಸೊಗಸಾಗಿ ಅದ್ಧೂರಿಯಾಗಿ ಮಾಡ್ತಾರೆ. ನಾಡಿನ ಎಲ್ಲಾ ಜನರಿಗೂ ಕೂಡ ಈ ಒಂದು ಹಬ್ಬದ ಬಗ್ಗೆ ಗೊತ್ತೇ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಕೆಲ ಗ್ರಾಮಗಳಲ್ಲಿ ಇನ್ನೂ ಹಲವಾರು ಹಬ್ಬಗಳನ್ನ ಎಲ್ಲ ದೊಡ್ಡ ಹಬ್ಬಗಳಿಗಿಂತ ಜೋರಾಗಿ ಮಾಡ್ತಾರೆ. ಅವರಿಗೆ ದಸರಾ, ಯುಗಾದಿ ಹಬ್ಬಗಳಿಗಿಂತ ಈ ಒಂದು ಹಬ್ಬವೇ ದೊಡ್ಡದಾಗಿರುತ್ತೆ. ಹಾಗಾದ್ರೆ ಉತ್ತರ ಕರ್ನಾಟಕದ ಆ ಒಂದು ದೊಡ್ಡ ಹಬ್ಬ ಯಾವುದು? ಅದಕ್ಕೆ ಯಾಕೆ ಅವರು ಅಷ್ಟು ಮಹತ್ವವನ್ನ ಕೊಡ್ತಾರೆ? ಇಡೀ ಊರಿಗೆ ಊರೇ ಆಚರಣೆ ಮಾಡುವಂತಹ ಹಬ್ಬದ ವಿಶೇಷತೆ ಏನು? ಈ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ? ಗ್ರಾಮೀಣ ಭಾಗದ ಇಂತಹ ವಿಶೇಷ ಆಚರಣೆಯನ್ನ ನಾಡಿನ ಜನರಿಗೆ ತಿಳಿಸುವ ಉದ್ದೇಶ ನಮ್ಮ ಫ್ರೀಡಮ್ ಟಿವಿಯದ್ದು. ಬನ್ನಿ ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಹಬ್ಬ ಮಾಡೋಣ. ಹೌದು, ಇವತ್ತು ನಾವು ಹೇಳೋಕೆ ಹೊರಟಿರುವುದು ಉತ್ತರ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಯಲ್ಲಿರುವಂತಹ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಒಂದು ಹಳ್ಳಿಯಲ್ಲಿ ನಡೀತಿರುವಂತಹ ಹಬ್ಬದ ಆಚರಣೆಯ ಬಗ್ಗೆ. ಅದು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಎಂ ಗೋನಾಳ್ ಗ್ರಾಮದ ಬಗ್ಗೆ. ಹೌದು ವೀಕ್ಷಕರೇ, ಈ ಒಂದು ಊರಿನಲ್ಲಿ ಪ್ರತಿ ವರ್ಷವೂ ಕೂಡ ಇಡೀ ಊರಿಗೆ ಊರೇ ಸೇರಿ ಎಲ್ಲರೂ ಕೂಡ ಸೇರ್ಕೊಂಡು ಒಗ್ಗಟ್ಟಾಗಿದ್ಕೊಂಡು ಹಬ್ಬವನ್ನ ಮಾಡ್ತಾರೆ. ಅದೇ ನಾಗರ ಪಂಚಮಿ ಹಬ್ಬ. ಹೌದು, ನಿಜ. ಈ ಒಂದು ನಾಗರ ಪಂಚಮಿ ಹಬ್ಬವನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ, ಅದರಲ್ಲೂ ಕೂಡ ಹಳ್ಳಿಗಳಲ್ಲಿ ತುಂಬಾ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಹಳ್ಳಿ ಜನ ಇಂತಹ ಹಬ್ಬಗಳಲ್ಲಿ ಎಲ್ಲಾ ಹಬ್ಬಗಳಿಗಿಂತಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಕೆಲವೊಂದು ಹಬ್ಬಗಳನ್ನ ಊರಿನ ಪ್ರತಿಷ್ಠೆ, ಊರಿನ ಗೌರವ ಅಂತ ಹೇಳಿ ಮಾಡ್ತಾರೆ. ಇನ್ನು ಹಲವರು ತಮ್ಮ ಮನೆತನದ ಪ್ರತಿಷ್ಠೆ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಅನೇಕ ಊರುಗಳು, ಅನೇಕ ಮನೆತನಗಳು ಇದೆ. ನೀವು ಅನ್ಕೊಂತಿರ್ಬಹುದು, ಈ ಒಂದು ನಾಗರ ಪಂಚಮಿ ಹಬ್ಬವನ್ನ ತುಂಬಾ ಊರಿನಲ್ಲಿ ಮಾಡ್ತಾರೆ, ಅದರಲ್ಲೇನು ವಿಶೇಷ ಅಂತ. ನಿಜ, ಎಲ್ಲಾ ಊರಿನಲ್ಲೂ ಮಾಡ್ತಾರೆ. ನಾಗರ ವಿಗ್ರಹಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ, ಪೂಜೆಯನ್ನ ಮಾಡಿ ಹಬ್ಬವನ್ನ ಮಾಡಿದ್ರೆ ನಾವು ನಿಮಗೆ ಎಂ ಗೋನಾಳ್ ಎನ್ನುವಂತಹ ಗ್ರಾಮದ ಬಗ್ಗೆ ಇನ್ನಷ್ಟು ಹೇಳ್ತಿರ್ಲಿಲ್ಲ. ಈ ಒಂದು ಊರಿನಲ್ಲಿ ಇನ್ನೂ ಅನೇಕ ವಿಶೇಷ ಆಚರಣೆಗಳನ್ನ ಮಾಡ್ತಾರೆ. ಅದೇನು ಅಂತ ಹೇಳ್ತೀವಿ ನೋಡಿ. ಬಳ್ಳಾರಿ ಜಿಲ್ಲೆಯ ಎಂ ಗೋನಾಳ್ ಗ್ರಾಮದಲ್ಲಿ ನಾಗರ ಅಮಾವಾಸ್ಯೆಯ ನಂತರ ಬರುವಂತಹ ಶ್ರಾವಣ ಮಾಸದ 3ನೇ ಶನಿವಾರದಂದು ಈ ಒಂದು ನಾಗರ ಪಂಚಮಿ ಹಬ್ಬವನ್ನ ಮಾಡಲಾಗುತ್ತೆ. ಈ ಹಬ್ಬದ ಜೊತೆಗೆ ಗ್ರಾಮ ದೇವರು ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿಯ ದೇವಸ್ಥಾನದಲ್ಲಿ ಜಾತ್ರೆಯನ್ನ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಈ ಗ್ರಾಮದ ಜನರಿಗೆ ಎಲ್ಲಾ ಹಬ್ಬಕ್ಕಿಂತ ಈ ಒಂದು ಹಬ್ಬ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ದೇವರುಗಳ ಮೇಲೆ ಇಡೀ ಗ್ರಾಮದ ಜನರಿಗೆ ಇರುವಂತಹ ಭಕ್ತಿ ಅಂತದ್ದು. ಜೊತೆಗೆ ಈ ಒಂದು ಹಬ್ಬದಲ್ಲಿ ಸ್ವತಃ
ಆಂಜನೇಯ ಸ್ವಾಮಿ ಮತ್ತು ದ್ಯಾವಮ್ಮ ದೇವಿ ಒಂದು ಊರಿನ ಜನರನ್ನ ಹರಿಸ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ವರ್ಷ ಪೂರ್ತಿ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಂತಹ ಹಳ್ಳಿ ಜನ ಈ ಒಂದು ಹಬ್ಬಕ್ಕೆ ಹತ್ತಿರವಾಗ್ತಾ ಇರ್ತಾರೆ. ಇಡೀ ಊರೇ ಹಬ್ಬದ ವಾತಾವರಣದಿಂದ ಕೂಡಿರುತ್ತೆ. ಅವರವರ ಮನೆಯಲ್ಲಿ ಈ ಬಾರಿ ಹಬ್ಬವನ್ನ ಹೇಗೆ ಮಾಡಬೇಕು, ಯಾರನ್ನ ಹಬ್ಬಕ್ಕೆ ಕರಿಬೇಕು, ಏನು ಅಡಿಗೆ ಮಾಡಬೇಕು ಅಂತ ಲೆಕ್ಕಾಚಾರಗಳನ್ನ ಮಾಡ್ತಿಲೇ ಇರ್ತಾರೆ. ಇನ್ನೇನು ಹಬ್ಬ ಕೆಲವು ದಿನಗಳು ಇದೆ ಎನ್ನುವಾಗ ಇಡೀ ಊರಿನ ವಿದ್ಯುತ್ ಕಂಬಗಳಿಗೆ ಬಲ್ಬ್ ಗಳನ್ನ ಹಾಕಲಾಗುತ್ತೆ. ಇಡೀ ಊರು ಬೆಳಕಿನಿಂದ ಜಗಮಗಿಸ್ತಾ ಇರುತ್ತೆ. ಹಬ್ಬಕ್ಕೆ ಒಂದು ದಿನದ ಮುಂಚಿತವಾಗಿ ಮದುವೆಯಾದ ಗಂಡನ ಮನೆಗೆ ಹೋಗಿರುವಂತಹ ಹೆಣ್ಣು ಮಗುವನ್ನ ತಮ್ಮ ತವರಿಗೆ ಬಾ ಅಂತ ಹೇಳಿ ಹಬ್ಬಕ್ಕೆ ಕರೆದುಕೊಂಡು ಬರ್ತಾರೆ. ಕೆಲವರು ಹಬ್ಬದ ದಿನ ರಾತ್ರಿ ನಡುವೆಯೂ ಕೂಡ ಒಂದು ವಿಶೇಷ ಆಚರಣೆಯನ್ನ ಮಾಡ್ತಾರೆ. ಹಬ್ಬದ ದಿನ ಬೆಳಿಗ್ಗೆ ಎಂದು ಊರಿನ ಜನ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನ ವಿಶೇಷವಾಗಿ ಎಳ್ಳು, ಶೇಂಗಾ, ರವಾ, ಕಡಲೆ ಹೀಗೆ ಅನೇಕ ರೀತಿಯ ಉಂಡೆಗಳನ್ನ ಮಾಡಿ ನಾಗರ ಕಟ್ಟೆಗಳಿಗೆ ಹಾಕ್ತಾರೆ. ಬೆಳಗಿನ ಜಾವದಿಂದಲೇ 2 ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇರುತ್ತೆ. ಭಕ್ತರು ದೇವಸ್ಥಾನಕ್ಕೆ ಬಂದು ಅವರನ್ನ ಅಂದುಕೊಂಡಂತೆ ಹಲವು ಬಗೆಯ ಹೂವಿನ ಹಾರಗಳನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ. ನಂತರ ಊರಿನಲ್ಲಿ ಒಂದು ಕಡೆ ಊರಿನ ಗೌಡರು, ದೊಡ್ಡ ಮನೆ ತಂದವರು ತಮ್ಮ ಸಂಪ್ರದಾಯದಂತೆ ಪೋತಪ್ಪ ಕಟ್ಟೆಗೆ ಪೂಜೆಯನ್ನ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ 2 ದೇವಸ್ಥಾನದಿಂದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗ್ರಾಮ ದೇವತೆ ಶ್ರೀ ದ್ಯಾವಮ್ಮ ದೇವಿಯ ಪಲ್ಲಕ್ಕಿ ಉತ್ಸವ ಊರಿನ ಎದುರು ಬಸವಣ್ಣ ತನಕ ನಡೆಯುತ್ತದೆ. ಈ ಒಂದು ಹಬ್ಬಕ್ಕೆ ತವರಿಗೆ ಬಂದ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿಯನ್ನ ಕಟ್ಟಿ ಆಶೀರ್ವಾದವನ್ನ ಪಡಿತಾರೆ. ಅವರ ತವರು ಮನೆ ಸದಾ ಕಾಲ ನೆಮ್ಮದಿಯಿಂದ ಕೂಡಿರ್ಲಿ ಅಂತ ಹೇಳಿ ಆಶಿಸ್ತಾರೆ. ಯಾರೇ ಎಲ್ಲೇ ಇದ್ರು, ಎಷ್ಟೇ ದೂರದಲ್ಲಿ ಇದ್ರೂ ಕೂಡ, ಏನೇ ಕೆಲಸ ಇದ್ರೂ ಕೂಡ ಈ ಒಂದು ಪಂಚಮಿ ಹಬ್ಬಕ್ಕೆ ಊರಿಗೆ ಬರ್ತಾರೆ. ಹಲವು ಹಬ್ಬಕ್ಕೆ ಹರಕೆಗಳನ್ನ ತೀರಿಸೋಕೆ ಬಂದ್ರೆ ಇನ್ನು ಹಲವರು ಊರಿನ ಸಂಬಂಧಿಕರನ್ನ ನೋಡುವಂತಹ ಉದ್ದೇಶದಿಂದ ಬರ್ತಾರೆ. ಮೊದಲನೇದಾಗಿ ನಿಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ನಮ್ಮೂರಿನ ಬಗ್ಗೆ ಮಾಹಿತಿ ಎಲ್ಲರಿಗೂ ತಲುಪಿಸೋ ಒಂದು ಕೆಲಸ ಮಾಡ್ತೀರಲ್ಲ, ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್ ಫಾರ್ ದಟ್. ಬಿಕಾಸ್ ಲಾಸ್ಟ್ ಟೈಮು ಇದೇ ಹಬ್ಬದಲ್ಲಿ ನೋಡಿದಾಗ ಡ್ರೋನ್ ಕ್ಯಾಮ್ರಾಯಿಂದೆಲ್ಲ ಸೆರೆ ಮಾಡ್ತಾಯಿದ್ರು. ಅದು ಫಸ್ಟ್ ಟೈಮು ನಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ಒಂದು ಡಿಜಿಟಲ್ನ ಚೆನ್ನಾಗಿ ಒಳ್ಳೆ ವೇಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈ ಫಸ್ಟ್ ಟೈಮ್ ಇವತ್ತು ನೋಡಿದಾಗ ನಮಗೆ ಒಂಥರ ಶಾಕ್ ಆಯಿತು, ಒಂಥರ ಖುಷಿನೂ ಆಯಿತು. ಅಂದರೆ ಎಲ್ಲ ನಮ್ಮ ಊರಿನ ಒಂದು ಸಂಪ್ರದಾಯ ಇರ್ಬೋದು, ಹಬ್ಬದ ಬಗ್ಗೆ ಮಾಹಿತಿ ಇರ್ಬೋದು, ನೆಕ್ಸ್ಟ್ ಲೆವೆಲ್ ನೀವು ಇನ್ಫಾರ್ಮ್ ಮಾಡ್ತೀರಲ್ಲ, ಅದು ಡೆಫಿನೆಟ್ಲಿ ಇದು ಸ್ಪೆಷಲಿ ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳ ಜನ್ರೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮುಂದೆ ಯಾವುದೇ ಟೈಮಲ್ಲಿ ಅವ್ರು ನೋಡ್ಬೇಕಾದ್ರೂ ಈ ಮಾಹಿತಿ ಇರುತ್ತೆ. ಸೊ ನನಗೆ ಸ್ಪೆಷಲಿ ಈ ಹಬ್ಬ ಏನಕ್ಕೆ ತುಂಬ ಇಷ್ಟ ಅಂದರೆ, ಯಾವಾಗಲೂ ಎವ್ರಿ ಇಯರ್ ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮ್ಲಿ ಎಲ್ಲ ಒಂದು ಗೆಟ್ ಟುಗೆದರ್ ಆಗ್ತೀವಿ. ಆ ಒಂದು ಸುಂದರವಾದ ಕ್ಷಣ ನಮಗಿರುತ್ತೆ. ಆಮೇಲೆ ಎಲ್ಲ ದೇವಸ್ಥಾನಗಳು ಹೋಗ್ತೀವಿ. ಇದು ನನಗೊಂದು ಯಾವಾಗಲೂ ಮೆಮೊರಬಲ್ ಆಗಿರುತ್ತೆ. ಸೊ ಈ ಹಬ್ಬ ಅಂದರೆ ತಪ್ಪದೆ ಎಲ್ಲರೂ ಬರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಈ ಗ್ರಾಮದಲ್ಲಿ ಬೆಳಗಿನಿಂದ ನಡೆಯೋ ಹಬ್ಬ ಆಚರಣೆ ಒಂದು ಕಡೆ ಆದರೆ, ಸಂಜೆಯಿಂದ ನಡೆಯುವಂತಹ ಆ ಒಂದು ಆಚರಣೆ ನೋಡೋಕೆ ಅಂತಾನೆ ಊರಿನ ಜನ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಿನ ಜನಗಳು ಕೂಡ ಸಾಲಾಗಿ ಬರ್ತಾರೆ. ಈ ಹಬ್ಬದ ಆಚರಣೆಯಲ್ಲಿ ಊರಿನ ಒಂದೊಂದು ಮನೆತನಕ್ಕೂ ಕೂಡ ಒಂದೊಂದು ಜವಾಬ್ದಾರಿಗಳನ್ನು ಕೊಡಲಾಗಿರುತ್ತದೆ. ಹಾಗಾದರೆ ಈ ಹಬ್ಬ ಹೇಗೆ ನಡೆಯುತ್ತೆ, ಅದೇನು ಅಂತ ವಿಶೇಷ ನೋಡಿಬಿಡ್ತೀವಿ. ಮತ್ತು ಇದರ ಜೊತೆಗೆ ವಿಶೇಷ ಸಂಪ್ರದಾಯಗಳು ಏನು ಅಂತ ಹೇಳ್ತೀವಿ ನೋಡಿ. ಇದೆಲ್ಲ ಬೆಳಗಿನಿಂದ ನಡೆಯುವಂತಹ ಹಬ್ಬ ಆಚರಣೆ ಆದ್ರೆ, ಸಂಜೆಯಿಂದ ನಡೆಯುವುದು ಆ ಆಚರಣೆಗೆ ನೋಡೋಕೆ ಚೆನ್ನಾಗಿರುತ್ತೆ. ಊರಿನ ಜನ ಅಲ್ಲ, ಅಕ್ಕಪಕ್ಕದ ಊರುಗಳಿಂದಲೂ ಕೂಡ ಜನ ಬರ್ತಾರೆ. ಈ ಹಬ್ಬದ ಆಚರಣೆಯಲ್ಲಿ ಊರಿನ ಒಂದೊಂದು ಮನೆತನಕ್ಕೆ ಒಂದೊಂದು ಜವಾಬ್ದಾರಿಯನ್ನ ಕೊಡಲಾಗುತ್ತೆ. ಈ ಊರಿನಲ್ಲಿ ಈ ಒಂದು ಹಬ್ಬ ವಿಶೇಷವಾಗಿ ನಡೆಯೋಕೆ ಕಾರಣ ಅಂದ್ರೆ, ಈ ಒಂದು ಊರಿನಲ್ಲಿ ನೆಲೆಸಿರುವಂತಹ ಶ್ರೀ ಆಂಜನೇಯ ಸ್ವಾಮಿ, ನೀವು ಇದುವರೆಗೂ ಕೂಡ ಈ ರೀತಿಯ ದೇವಸ್ಥಾನವನ್ನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವಸ್ಥಾನ ಅಂತಂದ್ರೆ ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ದೇವರು ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದ್ರೆ ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ 2 ವಿಗ್ರಹಗಳು ನೋಡೋಕೆ ಸಿಗುತ್ತೆ. ನಿಜ, ಬಳ್ಳಾರಿ ಜಿಲ್ಲೆಯ ಗೋನಾಳ್ ಎನ್ನುವಂತಹ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ 2 ವಿಗ್ರಹಗಳು ಇದೆ. ಇಲ್ಲಿ ಈ ಒಂದು ಹಬ್ಬ ಎಷ್ಟು ದೊಡ್ಡ ಮಟ್ಟಿಗೆ ಅದ್ದೂರಿಯಾಗಿ ನಡೆಯೋಕೆ ಕಾರಣವೂ ಕೂಡ ಇದೆ ಅಂತಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, 2 ವಿಗ್ರಹಗಳು ಗರ್ಭಗುಡಿಯಲ್ಲಿ ಯಾಕಿವೆ ಅಂತ. ಇದಕ್ಕೆ ಕಾರಣ ಊರಿನ ಜನರು ಹೇಳುವಂತಹ ಪ್ರಕಾರ ಒಂದು ಕಥೆ ಇದೆ.
ಅದೇನೆಂದ್ರೆ ಹಲವಾರು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನದಲ್ಲಿ ವಿಗ್ರಹವನ್ನ ಬದಲಾಯಿಸಬೇಕು ಅಂತ ಹೇಳಿ ಊರಿನ ಜನರಿಗೆ ಆ ಒಂದು ಭಾಗದ ಒಬ್ಬ ಸ್ವಾಮೀಜಿ ಅಥವಾ ತಾತನವರು ಹೇಳಿರ್ತಾರೆ. ಅದಕ್ಕೆ ಮುಹೂರ್ತ ಸಹ ಫಿಕ್ಸ್ ಮಾಡಿರ್ತಾರೆ. ಏನು ಇಡಲಾಗುತ್ತೆ, ಹೊಸ ವಿಗ್ರಹಗಳು ಕೂಡ ಸಿದ್ಧವಾಗಿರುತ್ತೆ. ಅಂತೆಯೇ ಗರ್ಭಗುಡಿಯಲ್ಲಿ ಹಳೆಯ ವಿಗ್ರಹವನ್ನ ಗ್ರಾಮಸ್ಥರು ತೆಗೆದು ಹೊಸದಾಗಿ ಇದರಂತೆ ಗರ್ಭಗುಡಿಯಲ್ಲಿ ಹಳೆಯ ವಿಗ್ರಹವನ್ನ ಗ್ರಾಮಸ್ಥರು ತೆಗೆಯಲು ಹೊಸದಾಗಿ ಇದು ಎಷ್ಟು ಪ್ರಯತ್ನ ಮಾಡಿದ್ರೂ ಹೊರಬರುವುದಿಲ್ವಂತೆ ಅನ್ನೋದು ವಿಚಿತ್ರವಂತ ಹೇಳಬಹುದು. ಹಳೆ ವಿಗ್ರಹವನ್ನ ಬದಲಾಯಿಸಬೇಕು ಅಂತ ಹೇಳಿದ ಸ್ವಾಮೀಜಿಗೆ ಕೆಲ ದಿನಗಳ ಕಣ್ಣು ಕಾಣದೆ ಹೋಯಿತಂತೆ. ಈ ಒಂದು ಆಂಜನೇಯ ಸ್ವಾಮಿಯ ಶಕ್ತಿಯಿಂದ ಸ್ವಾಮೀಜಿ ಮತ್ತೆ ಊರಿನವರನ್ನ ಹರಿಸಿ, ನಿಮ್ಮ ಊರಿನಲ್ಲಿ ಆಂಜನೇಯ ಸ್ವಾಮಿ ಶಕ್ತಿ ದೊಡ್ಡದಾಗಿದೆ, ಯಾವುದೇ ಕಾರಣಕ್ಕೂ ಈ ವಿಗ್ರಹವನ್ನ ತೆಗಿಬೇಡಿ, ಅದರ ಮುಂದುಗಡೆ ಹೊಸ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರಂತೆ. ಸರಿ, ನಾನೊಂದು ವಿಷಯ ಕೇಳ್ಪಟ್ಟೆ. ಏನು ಅಂತಂದ್ರೆ, ಈ ಒಂದು ಗುಡಿಯಲ್ಲಿರುವಂತಹ ಒಂದು ಗರ್ಭಗುಡಿಯಲ್ಲಿ ಈ ಒಂದು ದೇವಸ್ಥಾನ ಏನಿರ್ತಲ್ಲ, ಅದರಲ್ಲಿ 2 ವಿಗ್ರಹ ಇದೆ ಅಂತ ಕೆಲವರು ಹೇಳ್ತಾರೆ. ಹೌದು. ಇನ್ನು ಕೆಲವರು ಹೇಳಿದ್ರು 3 ಐತೆ ಅಂತಾನು ಹೇಳಿದ್ರು. ಅದೇ ನಿಜಾನಾ? ಇಲ್ಲ ಇಲ್ಲ, 2 ಇರೋದು. ಏನಕ್ಕೆ? ಮೊದಲು ಒಂದು ವಿಗ್ರಹ ಇತ್ತು, ಅದನ್ನ ಇನ್ನೊಂದು ವಿಗ್ರಹ ತಯಾರು ಮಾಡ್ಬೇಕಂತ ಮಾಡಿದ್ರು ಕೂಡ ಅದನ್ನ ತಗೊಂಡೋಗಿ ಒಳಗೆ ಬಿಟ್ರು ಕೂಡ ಅದು ಮತ್ತೆ ಈತ ಡೋಣಿಕಲ್ ಸ್ವಾಮಿ, ಡೋಣಿಕಲ್ ಸ್ವಾಮಿ ಅಂತಾರಲ್ಲ, ಬ್ಯಾಡೋಣ ಸ್ವಾಮಿ ಅವರು ಇಲ್ಲಪ್ಪ ಅದನ್ನು ಎಲ್ಲಿದ್ದ ಅದನ್ನು ಅಲ್ಲೇ ಕುಂದರ್ಸು ಅಂತ ಹೇಳಿದ್ರು. ಅದನ್ನು ಹಿಂದೆ ಪೂಜೆ ಆತಂದು, ಮೊದಲು ಪೂಜೆ ಆತಂದೆ, 2ನೇ ಪೂಜೆ ಈತಂದು, ಮುಂದಿರಾತಂದು 2ನೇ ಪೂಜೆ. ಈ ಹಬ್ಬಕ್ಕೆ ಊರಿನಲ್ಲಿ ಹಿರಿಯರಿಗಿಂತ ಮಕ್ಕಳು ತುಂಬಾನೇ ಉತ್ಸುಕರಾಗಿರ್ತಾರೆ, ಪಾಲ್ಗೊಳ್ತಾರೆ. ಸ್ವತಃ ಅವರು ಖರ್ಚಿನಿಂದಲೇ ಹಬ್ಬಕ್ಕೆ ಬಂದು ಭಕ್ತಾದಿಗಳಿಗೆ ಪ್ರಸಾದವನ್ನ ನೀಡ್ತಾರೆ. ಬರೀ ಧಾರ್ಮಿಕ ಆಚರಣೆಗಳಿಗೆ ಒತ್ತು ನೀಡದೆ ಈ ಬಾರಿ ಹಬ್ಬಕ್ಕೆ ವಿಶೇಷವಾಗಿ ಯುವಕರು ಬರೀ ಹಬ್ಬದ ದೃಷ್ಟಿಯಿಂದ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಗಿಂತ ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ರು. ಜೊತೆಗೆ ರಕ್ತದಾನ ಮಾಡಿದವರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನ ಸಹ ನೀಡಿದ್ರು. ತುರ್ತು ಸಮಯದಲ್ಲಿ ಅನೇಕರ ಜೀವಗಳಿಗೆ ರಕ್ತದಾನದಿಂದ ಸಹಾಯವಾಗುತ್ತೆ, ಹಾಗೆ ಹೆಲ್ಮೆಟ್ ಅವರ ಪ್ರಾಣವನ್ನ ರಕ್ಷಣೆ ಮಾಡುತ್ತೆ ಎನ್ನುವಂತಹ ಉದ್ದೇಶ ಇದಾಗಿತ್ತು. ಈ ಒಂದು ರಕ್ತದಾನ ಶಿಬಿರದಲ್ಲಿ ಹಬ್ಬಕ್ಕೆ ಬಂದಂತಹ ಅನೇಕ ಭಕ್ತರು, ಗ್ರಾಮಸ್ಥರು ರಕ್ತದಾನವನ್ನ ಮಾಡಿದ್ರು. ಇಲ್ಲ ಸರ್, ನಮ್ಮೂರಲ್ಲಿ ಶ್ರಾವಣ ಮಾಸದ ಇದಿದೆ, ಟೆಂಪಲ್ ಅಲ್ಲಿ ನಾವು ಇದು ಮಾಡ್ತಾ ಇದ್ವಿ. ಹಾಗೆ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ವಿ. ಅದಲ್ಲದೆ ಆಕ್ಸಿಡೆಂಟ್ ಕೇಸಸ್ ಭಾಳ ಆಗ್ತಿದ್ದಾವೆ. ಹಾಗಾಗಿ ನಮ್ಮ ಕಡೆಯಲ್ಲಿದ್ದ ಬ್ಲಡ್ ಡೊನೇಟ್ ಮಾಡಿದ್ರೆ ಅವರಿಗೆ ತುಂಬ ಸಹಾಯ ಆಗ್ತದೆ. ಭಾಳ ಮಂದಿ ಗರ್ಭಿಣಿ ಹೆಣ್ಮಕ್ಳು ಹೆರಿಗೆ ಸಮಯದಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ, ಅಂಥವ್ರು ಕೂಡ ಹೆಲ್ಪ್ ಆಗಲಿ ಅಂತೇಳಿ ಊರಿನ ಜನ ಎಲ್ಲ ಬಂದು ಬ್ಲಡ್ ಬ್ಯಾಂಕಲ್ಲಿ ನಮಗೊಂದು ನಾಳೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಸರ್ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಅದಕ್ಕೆ ಮುಂದಕ್ಕೆ ಅವ್ರು ಏನಾರ ಎಮರ್ಜೆನ್ಸಿಯಲ್ಲಿ ಬಂದರು, ಯಾರನ್ನ ನಾವು ರಿಪ್ಲೇಸ್ಮೆಂಟ್ ಕೇಳ್ತಿರ್ತೀವಿ ಬ್ಲಡ್ ಬ್ಯಾಂಕಲ್ಲಿ, ರಿಪ್ಲೇಸ್ಮೆಂಟ್ ಇಲ್ದಂಗೆ ಬ್ಲಡ್ ಡೊನೇಟ್ ಮಾಡ್ತಾರೆ. ಯಾಕಂದರೆ ಈ ಸರ್ಟಿಫಿಕೇಟ್ ತಂದಾಗ ನಾವು ರಿಪ್ಲೇಸ್ಮೆಂಟ್ ಕೇಳಲ್ಲ, ಯಾವುದೇ ರಿಪ್ಲೇಸ್ಮೆಂಟ್ ಕೇಳಲ್ಲ. ಅವ್ರಿಗೆ ಯಾವ ಗ್ರೂಪ್ ಬೇಕು ಅಂತ ಆ ಬ್ಲಡ್ ನಾವು ಕೊಡ್ತೀವಿ. ಊರಿನಲ್ಲಿ ಹಬ್ಬದ ಪ್ರಮುಖ ಆಚರಣೆ ಸಂಜೆಯಿಂದ ಶುರುವಾಗುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಆಂಜನೇಯ ಸ್ವಾಮಿ ತೇರು ಅಥವಾ ಉಚ್ಚಯಕ್ಕೆ ಗ್ರಾಮದ ಜನರು ಅನೇಕ ರೀತಿಯ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನ ಹಾಕ್ತಾರೆ. ಅನೇಕ ಹೂವಿನ ಹಾರಗಳನ್ನು ಹಾಕಿ ಅಲಂಕಾರ ಕೂಡ ಮಾಡ್ತಾರೆ. ಈ ಹಬ್ಬದ ಆಚರಣೆ ನಡೆಯೋದು ಸಣ್ಣ ಹಳ್ಳಿ ಆದ್ರೂ ಕೂಡ ಈ ಹಬ್ಬಕ್ಕೆ ಅನೇಕ ಗಣ್ಯರು ಬರ್ತಾರೆ. ಈ ಬಾರಿ ಬಳ್ಳಾರಿಯ ಗ್ರಾಮಾಂತರ ಶಾಸಕ ಮಾಜಿ ಸಚಿವ ಆಗಿರುವಂತಹ ಬಿ ನಾಗೇಂದ್ರ ಅವರು ಹಬ್ಬಕ್ಕೆ ಬಂದು ಮಾತನಾಡಿದ್ದು ಹೀಗೆ. ನಮ್ಮ ಗ್ರಾಮಾಂತರ ಕ್ಷೇತ್ರ ಕಡೆ ಗ್ರಾಮ ಆಗಿದೆ. ಈ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಹಿರಿಯರು ಮತ್ತು ಯುವಕರು ಮತ್ತು ಯಜಮಾನರು ಪ್ರತಿಯೊಬ್ಬರು ಮನೆಯಿಂದ ಚಿಕ್ಕ ಮಗುವಿಂದ ಹಿಡಿದು ಕೂಡ ವಯೋವೃದ್ಧರವರೆಗೂ ಕೂಡ ಭಾಳಷ್ಟು ಅದ್ಧೂರಿಯಾಗಿ ಭಾಳಷ್ಟು ಭಕ್ತಿಯಿಂದ ಶ್ರೀ ದೇವಮ್ಮ ದೇವಿಯ ಮತ್ತು ಆಂಜನೇಯ ದೇವಿಯ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಅವ್ರಿಗೊಂದು ನಂಬಿಕೆ ಇದೆ. ನಾವೊಂದು ಈ ಎರಡೂ ಒಬ್ಬ ಆಂಜನೇಯ ಶಕ್ತಿಗೆ ಮತ್ತು ದೇವಮ್ಮ ಶಕ್ತಿಗೆ, ಎರಡೂ ಶಕ್ತಿಗಳಿಗೆ ನಡೆದುಕೊಂಡು ಬಂದಾಗ ನಮ್ಮ ಗ್ರಾಮ ಯಾವತ್ತೂ ಕೂಡ ತಣ್ಣಗಾಗಿ ಶಾಂತಿ ರೀತಿಯಿಂದ ನೋಡ್ಕೊಂಡು ಹೋಗ್ತಾರೆ ಅಂತೇಳಿ ಅದೇ ಒಂದು ವಿಶ್ವಾಸದಿಂದ ಇವತ್ತು ಗ್ರಾಮದ ಈಗಿನ ಕಾಲದಲ್ಲಿರುವಂಥ ಯುವಕರು ಕೂಡ ಅದನ್ನು ಆ ಪ್ರತಿನಿಧಿಯಿಂದ ಇವತ್ತೇನು ಯಾವ ರೀತಿಯಾದ ಕಳೆದ ಹಲವಾರು ವರ್ಷಗಳಿಂದ ಯಜಮಾನರ ಹಿರಿಯರು ಮಾಡ್ಕೊಂಡು ಬರ್ತಾರೆ ಅದನ್ನು ಅದೇ ಪದ್ಧತಿಯನ್ನು ಪಡಿಸ್ಕೊಂಡು ಹೋಗ್ತಿದ್ದಾರೆ.
ನಂತರ ಗ್ರಾಮದ ತಳವಾರರು ಪೂಜೆಯ ಬಗ್ಗೆ ಎಲ್ರಿಗೂ ಸುದ್ದಿಯಲ್ಲಿ ಮುಟ್ಟಿಸಿದ್ದಾರೆ. 2 ದೇವಸ್ಥಾನದ ಮೂಲ ಪೂಜಾರಿ ಗಂಗೆ ಸ್ನಾನ ಮತ್ತು ಪೂಜೆಯನ್ನ ಮಾಡಿದ್ದಾರೆ. ಈ ನಂತರ ಸಂಪ್ರದಾಯಗಳು ಒಂದೆಡೆ ಶುರುವಾಗುತ್ತೆ. ಊರಿನ ದಾಸರು ನಮ್ಮ ಮನೆಯಲ್ಲಿನ ಜ್ಯೋತಿಯ ಮೂಲಕ ಹಬ್ಬದ ಆಚರಣೆಯನ್ನ ಶುರು ಮಾಡ್ತಾರೆ. ಶಂಖವನ್ನ ಊದ್ತಾರೆ, ಭಜನೆಯನ್ನ ಕೂಡ ಮಾಡ್ತಾರೆ. ಊರು ಗೌಡರು ಮನೆಗೆ ಹೋಗ್ತಾರೆ. ಮನೆ ಬಂದು ಶ್ರೀ ನಾರಾಯಣ ಸ್ವರೂಪವಾಗಿರುವಂತಹ ಜ್ಯೋತಿಯನ್ನ ಪೂಜೆ ಮಾಡಿ ಒಳಗೆ ಕರ್ಕೊಳ್ತಾರೆ. ಗೌಡರ ಮನೆಯಿಂದ ಮನೆಯ ಹೆಣ್ಣು ಮಕ್ಕಳು ಕುಟುಂಬದವರು ಕಲಶಗಳನ್ನ ಹಿಡ್ಕೊಂಡು ದೇವರ ಪೂಜೆಗೆ ಬರ್ತಾರೆ. ನಂತರ ಊರಿನ ದೇವರ ಮನೆ ಅಂತ ಹೇಳಿ ಮನೆತನದಿಂದ ಇನ್ನಷ್ಟು ಕಲಶಗಳನ್ನು ಸಹ ತೆಗೆದುಕೊಂಡು ಬರ್ತಾರೆ. ಇದಾದ ಬಳಿಕ ಒಂದು ಜ್ಯೋತಿ, 2 ಕಲಶಗಳು ಮತ್ತು ಸಾವಿರಾರು ಜನರು ಸೇರಿ ಗಂಗೆ ಪೂಜೆಗೆ ಹೋದ ದೇವರನ್ನ ಕರೆತರಲಿಕ್ಕೆ ಊರಿನ ಹೊರವಲಯದಲ್ಲಿ ಕೆಸರು ಗದ್ದೆಯಲ್ಲಿ ಇರುವಂತಹ ಬನ್ನಿ ಮರದ ಕಟ್ಟಿಯ ಬಡಿ ಇಡೀ ಊರಿಗೆ ಊರೇ ಸಂಭ್ರಮದಿಂದ ಕೂರುತ್ತೆ. ಕತ್ತಲಲ್ಲಿ ಬೆಂಕಿಯ ಪುಂಜುಗಳನ್ನ ಹಿಡಿದುಕೊಂಡು ಮುಂದೆ ಸಾಗಿದ್ರೆ ಅವರ ಹಿಂದೆ ಇಡೀ ಊರೇ ಭಜನೆ ಮಾಡುತ್ತಾ ಕಲಶಗಳನ್ನ ಹಿಡಿದು ಹಿಂದೆ ಸಾಗುತ್ತೆ. ಊರಿನ ಎಲ್ಲಾ ಜನರು ಬನ್ನಿ ಮರದ ಹತ್ತಿರ ಸೇರಿದಾಗ ಅಲ್ಲಿ ಪೂಜೆಗೆ ಕುಳಿತ 2 ದೇವಸ್ಥಾನದ ಪೂಜಾರಿಗಳನ್ನ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಊರಿನ ದ್ಯಾವಮ್ಮ ದೇವಿಗೆ ಅಂತ ಹೇಳಿ ಭಕ್ತರು ಕೈ ಮುಗಿತಾರೆ, ಕಣ್ತುಂಬಿಸಿಕೊಳ್ತಾರೆ. ಇಲ್ಲಿ ಪೂಜೆ ನಡೆಯುವ ಸಮಯದಲ್ಲಿ ಯಾರು ಮಾತನಾಡುವುದಿಲ್ಲ, ತುಂಬಾ ನಿಶಬ್ದವಾಗಿ ಇರುತ್ತೆ. ಆದ್ರೆ ಈ ಒಂದು ಊರಿನ ಸಂಪ್ರದಾಯದಂತೆ ಊರಿನ ದಾಸರು ಮಾತ್ರ ಭಜನೆ ಪದಗಳನ್ನ ಹಾಡಬೇಕು. ಯಾವುದೇ ಕಾರಣಕ್ಕೂ ಪೂಜೆ ಪೂರ್ತಿಯಾಗುವವರೆಗೂ ಭಜನೆಯನ್ನ ನಿಲ್ಲಿಸುವ ಹಾಕಿಲ್ಲ. ಹಿಂಪೂಜೆ ಮಾಡುತ್ತಾ ಆಂಜನೇಯ ಸ್ವಾಮಿ ಊರಿನ ದ್ಯಾವಮ್ಮ ದೇವಿ ಮೈ ಮೇಲೆ ಬರುವ ಕ್ಷಣ ಬಂದೇ ಬಿಡುತ್ತೆ ಅನ್ನೋದು ನಾವು ಹೇಳೋದಕ್ಕಿಂತ ನೀವೇ ನೋಡಿ. ಪೂಜೆಯ ನಂತರ ತುಂಬಿದ ಬಿಂದಿಗೆಯನ್ನ ಹೊತ್ತ ದೈವ ಸ್ವರೂಪಗಳು ಒಬ್ಬರು ಹೋದ್ರೆ ಇನ್ನೊಬ್ಬರು ನಿಧಾನವಾಗಿ ಹೋಗ್ತಾರೆ. ಕೆಲವೊಮ್ಮೆ ಇಬ್ಬರು ರೇವಾಗಳು ಸಹ ನಿಧಾನವಾಗಿಯೇ ಹೋಗ್ತಾರೆ. ಅವರ ಹಿಂದೆ ಇಡೀ ಊರಿನ ಜನ ಭಕ್ತಾದಿಗಳು ಜೋರಾಗಿ ಗೋವಿಂದನ ನಾಮ ಸ್ಮರಣೆಯನ್ನ ಮಾಡುತ್ತಾ ಜೈ ಶ್ರೀರಾಮ್ ಎನ್ನುವಂತಹ ಗೋವಿಂದನ ನಾಮವನ್ನ ಹಾಡ್ತಾ ಇರ್ತಾರೆ.
ಆ ಸಮಯದಲ್ಲಿ ಏನೋ ಒಂದು ರೀತಿಯ ಭಕ್ತಿ ಭಯ ಎಲ್ಲವೂ ಕೂಡ ಇರುತ್ತೆ. ಈ ವರ್ಷ ನಮ್ಮ ಊರಿನ ಬಗ್ಗೆ ದೇವರು ಏನು ಹೇಳಬಹುದು ಎನ್ನುವ ಆಲೋಚನೆ ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಹಿಂದೆ ಸಾಕ್ತಾರೆ. ಆ ಒಂದು ಸಮಯದಲ್ಲಿ ಬರೀ ನೂಕುನುಗ್ಗಲು ಕೂಡ ಉಂಟಾಗುತ್ತೆ. ಜನ ತಾಮುಂದು ಅಂತ ಓಡಾಡ್ತಾ ಇರ್ತಾರೆ. ಹೀಗೆ ಊರಿನ ಹೊರಗಡೆ ಬಂದಂತಹ ದೇವರು ಪ್ರಮುಖವಾಗಿ ಊರಿನಲ್ಲಿ ಇರುವಂತಹ ಕಟ್ಟಿಗೆಯ ಬಂದು ನಮನವನ್ನ ಸಲ್ಲಿಸಿ ಹೇಳಿಕೆಯನ್ನ ಕೆಲವೊಂದು ಸನ್ನೆಯಿಂದ ಏನು ಮಾತನಾಡಬೇಕು ಮೌನವಾಗಿ ಹೇಳುತ್ತಾರೆ. ಅಥವಾ ತುಂಬಿರುವಂತಹ ಬಿಂದಿಗೆಯಲ್ಲಿ ನೀರನ್ನ ಹಿಂದಕ್ಕೆ ಅಥವಾ ಮುಂದಕ್ಕೆ ಚೆಲ್ಲುವ ಮೂಲಕ ಕೂಡ ಹೇಳ್ತಾರೆ. ಅವರು ಮಾಡುವ ಪ್ರತಿಯೊಂದು ಸನ್ನೆಯೂ ಅವರ ನಡೆಗೆ ಅರ್ಥ ಇರುತ್ತೆ. ಕೆಲ ಊರಿನ ಹಿರಿಯರು ಇದರ ಅರ್ಥವನ್ನ ದೇವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆ ಸಮಯದಲ್ಲಿ ಅದು ಅರ್ಥವಾಗುವುದಿಲ್ಲವಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗುತ್ತೆ. ಹೀಗೆ ಇಲ್ಲಿಂದ ಮುಂದೆ ಸಾಗುತ್ತಾ ಸಂಕುಲಮ್ಮ ಗುಡಿಗೆ ಹೋಗಿ ಹೂವನ್ನ ನೀಡಿದಂತಹ ದೇವರು ಊರಿನ ದ್ಯಾವಮ್ಮ ಗುಡಿಗೆ ಹೋಗಿ ಹೇಳಿಕೆಯನ್ನ ನೀಡಿ ದ್ಯಾವಮ್ಮ ದೇವಿ ಗುಡಿಯ ಒಳಗೆ ಹೋಗ್ತಾರೆ. ಆಂಜನೇಯ ಸ್ವಾಮಿ ಇದನ್ನ ಗುಡಿಗೆ ಬಂದು ನಿಲ್ಲುತ್ತಾನೆ. ನೀವು ಅದನ್ನ ಗಮನಿಸಿದ್ರೆ ಈ ಒಂದು ಊರಿನಲ್ಲಿ ಆಂಜನೇಯ ಸ್ವಾಮಿ ಮತ್ತು ದ್ಯಾವಪ್ಪ ದೇವಿಯನ್ನ ಅಣ್ಣ ತಂಗಿ ಅಂತ ಹೇಳಿ ನಂಬಲಾಗುತ್ತೆ. ಇದಕ್ಕೆ ಈ ಒಂದು ಊರಿನಲ್ಲಿ ಜನರು ಸಹ ಇದೇ ಹಬ್ಬದಲ್ಲಿ ರಾಖಿಯನ್ನ ಕಟ್ಟುವುದು. ಈಗ ಊರಿನ ಜನರು ಏನು ಹೇಳಬೇಕು ಅನ್ನೋದು ಕಾತುರದಿಂದ ಕಾಯ್ತಾ ಇರ್ತಾರೆ. ಗುಡಿಯ ಮುಂಭಾಗದಲ್ಲಿಯೂ ಸಹ ಬಿಂದಿಗೆಗಳಲ್ಲಿ ನೀರನ್ನ ಚೆಲ್ಲುವಂತಹ ಮೂಲಕ ಊರಿಗೆ ಸೂಚನೆಯನ್ನ ಹೇಳಿಕೆಯನ್ನ ದೇವರು ತುಂಬುತ್ತಾರೆ. ಹೀಗೆ ನೀರನ್ನ ಕೊಟ್ಟು ನಂತರ ದೇವಸ್ಥಾನದ ಒಳಗೆ ಹೋಗ್ತಾರೆ. ಇದೆಲ್ಲ ಪೂಜಾ ಕಾರ್ಯ ಹೇಳಿಕೆ ಎಲ್ಲಾ ಹೇಳಿದ ನಂತರ ಹಬ್ಬದ ಆವರಣ ವಾತಾವರಣ ಎಲ್ಲವೂ ಕೂಡ ಕೊನೆಯಾಗುತ್ತೆ. ತೇರನ್ನ ಎಳೆಯುವ ಕಾರ್ಯಕ್ರಮ ಇರುತ್ತೆ. ಸಾಮಾನ್ಯವಾಗಿ ನೀವು ನೋಡಿದಂತೆ ಜಾತ್ರೆಯಲ್ಲಿ ತೇರನ್ನ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಎಳಿತಾರೆ. ಈ ಒಂದು ಊರಿನಲ್ಲಿ ಮಾತ್ರ ರಾತ್ರಿ ಸಮಯ 11ರಿಂದ 12 ಗಂಟೆಯ ಸಮಯದಲ್ಲಿ ಎಳಿತಾರೆ. ಇದು ಕೂಡ ಊರಿನ ವಿಶೇಷ ಆಚರಣೆಯಲ್ಲಿ ಒಂದಾಗಿದೆ. ವೀಕ್ಷಕರೇ, ಈ ಬಳ್ಳಾರಿ ಜಿಲ್ಲೆಯ ಎಂ ಗೋನಾಳ್ ಗ್ರಾಮದಲ್ಲಿ ನಡೆಯುವಂತಹ ಈ ಒಂದು ವಿಶೇಷ ನಾಗರ ಪಂಚಮಿ ಹಬ್ಬ ಮತ್ತು ಆಂಜನೇಯ ಸ್ವಾಮಿ ಮತ್ತು ದ್ಯಾವಮ್ಮ ದೇವಿಯ ಜಾತ್ರೆಗೆ ಸಂಬಂಧಿಕರು ಮಾತ್ರವಲ್ಲದೆ ಅನೇಕ ಊರಿನವರು ಕೂಡ ಬರ್ತಾರೆ. ಇದಕ್ಕೆ ಕಾರಣ ಈ ಒಂದು ಗ್ರಾಮದಲ್ಲಿನ ದೇವರು ಶಕ್ತಿ ಪವಾಡ ಎನ್ನಬಹುದು. ಜನರು ಸಹ ಅಷ್ಟೇ ಅಚ್ಚುಕಟ್ಟಿನಿಂದ ಈ ಒಂದು ಹಬ್ಬವನ್ನ ಮಾಡ್ತಾರೆ. ಈ ಒಂದು ಹಬ್ಬಕ್ಕೆ ಬಂದು ಏನಾದ್ರೂ ಬೇಡ್ಕೊಂಡ್ರೆ ಅದು ಮುಂದಿನ ವರ್ಷ ಆ ಒಂದು ಹಬ್ಬ ಬರುವವರೆಗೆ ನೆರವೇರುತ್ತೆ ಎನ್ನುವಂಥದ್ದು ಈ ಗ್ರಾಮದಲ್ಲಿರುವಂತಹ ಭಕ್ತಾದಿಗಳ ನಂಬಿಕೆ. ಇದರ ಜೊತೆಗೆ ಯಾವುದಾದ್ರೂ ಈ ಹಬ್ಬಕ್ಕೆ ಕೆಡುಕನ್ನ ಮಾಡ್ಲಿಕ್ಕೆ ನೋಡಿದ್ರೆ ಅವರಿಗೆ ಸರಿಯಾದ ಶಾಪವನ್ನ ಕೊಡುತ್ತೆ ದೇವರು ಅನ್ನೋದು ಕೂಡ ಅಲ್ಲಿನ ಗ್ರಾಮಸ್ಥರು ನಂಬ್ತಾರೆ. ಅದೇನೇ ಇರಲಿ, ಈ ಒಂದು ಹಳ್ಳಿಯ ಜನ ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲರೂ ಒಂದೇ ಎನ್ನುವಂತೆ ಹಬ್ಬವನ್ನ ಮಾಡ್ತಾರೆ. ಅದರಿಂದಲೇ ಅವರ ನಂಬಿಕೆ ದೈವ ಅವರನ್ನ ಕಾಯ್ತದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹಳ್ಳಿಯ ಜನ ಹೇಗೆ ಒಂದು ಹಬ್ಬವನ್ನು ಎಷ್ಟು ಮಹತ್ವವನ್ನು ಕೊಟ್ಟು ಆಚರಣೆ ಮಾಡ್ತಾರೆ ಅಂತ. ಇದರ ಜೊತೆಗೆ ನಾವೆಲ್ಲರೂ ಕೂಡ ಒಂದೇ ಎಂಬ ಮನೋಭಾವನೆಯಿಂದ ಹಬ್ಬಗಳನ್ನು ಮಾಡ್ತಾರೆ ಜನ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.